ನಿಂತಿರುವಂಥದ್ದು ಚೂರಲ್ ಮಲೈನ ಗ್ರಾಮದಲ್ಲಿ ನಿನ್ನೆ ಸಂಜೆ ಇಲ್ಲಿ ಗ್ರಾಮ ಇತ್ತು. ಎಕ್ಸಾಕ್ಟಾಗಿ ನಾನೀಗ ನಿಂತಿರುವಂಥ ಪ್ರದೇಶದಲ್ಲಿ ನಿನ್ನೆ ಸಂಜೆ ಗ್ರಾಮ ಇತ್ತು. ಆದರೆ ನಿನ್ನೆ ರಾತ್ರಿಯ ಜಲ ಪ್ರಳಯದ ಪರಿಣಾಮವಾಗಿ ಇಡೀ ಒಂದು ಊರು ಸ್ಮಶಾನವಾಗಿರುವಂಥದ್ದು. ಮತ್ತು ಈಗ ಬೆಳಗ್ಗೆಯಿಂದ ಸ್ವಲ್ಪ ಶಾಂತವಾಗಿದ್ದಂಥ ಚೂರಲ್ ನದಿ ಅಂದರೆ ಇದು ಒಂದು ಚಿಕ್ಕದಾದಂತಹ ನದಿ. ಈ ನದಿಯ ಬೋರ್ಗರೆತ ಈಗ ಮತ್ತೆ ರಾತ್ರಿ ಆದಂತೆ ಮತ್ತೆ ಹೆಚ್ಚಾಗ್ತಾ ಇದೆ. ಅಲ್ಲಿಗೆ ಬೆಟ್ಟದಲ್ಲಿ ಮತ್ತೊಂದಿಷ್ಟು ಲ್ಯಾಂಡ್ಸ್ಲೈಡ್ ಆಗಿರುವಂತಹ ಸಾಧ್ಯತೆಗಳೇ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿ ನದಿಯ ಬೋರ್ಗರೆತೆಯು ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಾವು ಮಧ್ಯಾಹ್ನದಿಂದ ಗಮನಿಸ್ತಾ ಇದ್ದೇವೆ, ಮಧ್ಯಾಹ್ನದಿಂದಲೂ ಕೂಡ ಇಂಥದ್ದು ದೊಡ್ಡ ಬೋರ್ಗರೆತ ಇರಲಿಲ್ಲ. ಈಗ ಮತ್ತೆ ಈ ಒಂದು ಚೂರಲ್ ನದಿಯ ಬೋರ್ಗರೆತೆಯು ಕೂಡ ಹೆಚ್ಚಾಗಿದೆ. ಚೂರಲ್ ಅಂದರೆ ಮಲಯಾಳಂನಲ್ಲಿ ಅದು ಚೂರಲ್, ಕನ್ನಡದಲ್ಲಿ ಅದಕ್ಕೆ ಅಂತ ಬಿದಿರು ಅಂತ ಅದಕ್ಕೆ ಅರ್ಥ ಇರುವಂಥದ್ದು. ಅಂದರೆ ಈ ಕಡೆ ಭಾಗದಲ್ಲಿ ಬಿದಿರು ಹೆಚ್ಚಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಇದು ಬಿದಿರು ಮಲೆ ಅಂದರೆ ಬಿದಿರಿನ ಕಾಡು ಅನ್ನುವಂಥ ಅರ್ಥದ ಒಂದು ಗ್ರಾಮ ಇದು. ಈ ಗ್ರಾಮದಲ್ಲಿ ನಿನ್ನೆ ಸಂಜೆವರೆಗೂ ಕೂಡ ನೆಮ್ಮದಿ ಶಾಂತಿ ಇತ್ತು. ಆದರೆ ನಿನ್ನೆ ರಾತ್ರಿಯ 1:15 ಸಂದರ್ಭದಲ್ಲಿ ಈ ಒಂದು ಚೂರಲ್ ನದಿಯ ಬೋರ್ಗರೆತೆಯು ಕೂಡ ಹೆಚ್ಚಾದಂಥ ಪರಿಣಾಮವಾಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಟ್ಟದಿಂದ ದೊಡ್ಡ ದೊಡ್ಡ ಕಲ್ಲುಗಳು ಈ ನದಿಯನ್ನು ಸೇರಿದಂತಹ ಪರಿಣಾಮವಾಗಿ ದೊಡ್ಡದೊಂದು ಜಲಪ್ರಳಯ ಉಂಟಾಗಿದೆ. ಪರಿಣಾಮವಾಗಿ ಈಗ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಇದೇ ನದಿ ನಿನ್ನೆ ರಾತ್ರಿಯ ಇದೇ ನದಿಯ ಬೋರ್ಗರೆತ ನಿನ್ನೆ ರಾತ್ರಿ ಹೆಚ್ಚಾದಂಥ ಕಾರಣಕ್ಕೋಸ್ಕರವಾಗಿಯೇ ಇಂಥದ್ದೊಂದು ದೊಡ್ಡದೊಂದು ಜಲಪ್ರಳಯ ಉಂಟಾಗಿರುವಂಥದ್ದು. ಬೆಳಗ್ಗೆಯಿಂದ ನದಿ ಭಾಳ ಶಾಂತವಾಗಿತ್ತು. ಈಗ ಮತ್ತೆ ನದಿಯ ಬೋರ್ಗರೆತ ಹೆಚ್ಚಾಗಿದೆ. ಇದೇ ನದಿಗೆ ಇಲ್ಲಿ ಸೇತುವೆಯನ್ನು ಅಡ್ಡ ಕಟ್ಟಲಾಗಿತ್ತು. ಆ ಸೇತುವೆಯು ಕೂಡ ಈಗ ಸಂಪೂರ್ಣವಾಗಿ ಸೇತುವೆ ಕೊಚ್ಚಿ ಹೋಗಿದೆ. ಕೇವಲ ಮನೆ ಮಠ ಜೀವಗಳು ಮಾತ್ರ ಅಲ್ಲ, ಎಲ್ಲ ಸೇತುವೆಗಳು ಕೂಡ ಈ ನದಿಗೆ ಇದ್ದಂಥ ಎಲ್ಲ ಸೇತುವೆಗಳು ಕೂಡ ಈಗ ಕೊಚ್ಚಿ ಹೋಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಲ್ಲಿಗೆ ನೆಮ್ಮದಿಯಾಗಿದ್ದಂಥ ಊರು ಈ ಬಿದಿರಿನ ಕಾಡಿನ ಥರದ ಊರಿನಲ್ಲಿ ಈಗ ಅಕ್ಷರಶಃ ಸ್ಮಶಾನ ಮೌನ. ನಿನ್ನೆ ರಾತ್ರಿ ಊರಿನಂತಿದ್ದ ಊರು ಈಗ ಸ್ಮಶಾನವಾಗಿ ಬದಲಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್.